So, dear students, in previous class we have completed physical world. All of you listed no that important discoveries in physics. So that can be asked for 1 marks. Okay. So anyway, let us to discuss the next topic. So what all of you are observing in this picture, what you can see in this picture, yeah, it is very common. It is measuring tape. Okay, for upper, they in that picture they printed as 25 feet in red in color, and 1 2 3 4 are there. It is inch scale, and that below one 1 2 3 4 10 like that, no? So that one is centimeter scale. So we can measure by using this tape in inch as well as centimeter. Okay, so what is this? Yes, ಕಾಮನ್ಲಿ ಇದನ್ನು ನೋಡಿದ್ದೀರಲ್ಲ, ಎಲ್ಲರೂ ನೋಡಿದ್ದೀರಿ. ಈಗ ಇದಕ್ಕಿಂತ ಹೀಗೆ ನೌ ಡೇಸ್ all digital. Okay, but it is nowadays also used, no problem. Yes, it is a balance, physical balance, or simply balance, you can say. ತಕ್ಕಡೆ ಅಂತ ಕರಿತಿರಲ್ಲ. ಸೊ ಎದಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ? what is the use of this? ಎಸ್, ಮೆಜರ್ಮೆಂಟ್ ಆಫ್ ಮಾಸ್, ತೂಕವನ್ನು ಅಳತೆ ಮಾಡಲಿಕ್ಕೆ ಯೂಸ್ ಮಾಡ್ತೀರಿ ಅಲ್ವಾ? ಓಕೆ, ಇದು ಏನಿದು? ಎಸ್, ಅದೇ ಅಡ್ವಾನ್ಸ್ ಅದೇ. ಸೊ ಇದ್ರ ಮೇಲ್ಗಡೆ ಇಟ್ಟ ತಕ್ಷಣ ಆ ಡಿಸ್ಪ್ಲೇದಲ್ಲಿ ನಂಬರ್ ಬಂದುಬಿಡುತ್ತೆ. ಸೊ ಡೈರೆಕ್ಟ್ಲಿ ನಾವೇನು ಮಾಡ್ತೀವಿ ಇಲ್ಲಿ, ಅದು ತೂಕ ಎಷ್ಟು ಅನ್ನೋದನ್ನು ಹೇಳ್ಬೋದು ಅಷ್ಟೇ. ಓಕೆ, ಸೊ ದಿಸ್ ಒನ್ ಈಸ್ ಮೋರ್ ಕನ್ವೀನಿಯಂಟ್, ಫಾಸ್ಟ್. ಓಕೆ, ಈಸಿ ಫಾರ್ ಕ್ಯಾಲಿಬ್ರೇಷನ್ನು. ಓಕೆ, ಸೊ ಅದು ಮೊದಲೇ ಎಂದು ತೋರಿಸಿತ್ತಲ್ಲ, ಇದು ಸ್ವಲ್ಪ ಟೈಮ್ ತಗೊಳತ್ತೆ. ಸೊ ಒಂದು ಕಡೆ ನೀವು ಸ್ಟೋನ್ಸ್ ಕಲ್ಲುಗಳನ್ನು ಹಾಕಬೇಕು, ಇನ್ನೊಂದು ಕಡೆಗೆ ನೀವು ವಸ್ತುವನ್ನು ಇಟ್ಟಿರ್ತೀರಲ್ಲ, ಯಾವುದನ್ನು ಅಳತೆ ಮಾಡಬೇಕಾಗಿದ್ದಲ್ಲ ಅದನ್ನು ಇಡ್ತೀರಿ. ಸೊ ಆ್ಯಂಡ್ ಬ್ಯಾಲೆನ್ಸ್ ಆದಾಗ ಒಂದು ಪ್ಯಾನ್ದಲ್ಲಿ ಎಷ್ಟು ತೂಕ ಹಾಕಿರ್ತೀರಲ್ಲ ಅದಕ್ಕೆ ಈ ಪ್ಯಾನದಲ್ಲಿ ಇರುವಂಥ ತೂಕ ಸಮ ಅಂತ ಅಳತೆ ಮಾಡ್ತೀವಿ ಅಲ್ವಾ? ದ ಮೆಥಡ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಬಿಕಾಸ್ ನೆಕ್ಸ್ಟ್ ಬರುತ್ತೆ ಅದೇ ಡೆಫಿನಿಷನ್ ಆಗುತ್ತೆ. ಸೊ ಏನು ನಾವು ನೇಚರ್ ಒಳಗಡೆ ಅಥವಾ ಡೈಲಿ ಲೈಫ್ನಲ್ಲಿ ನೋಡ್ತಿರ್ತೇವಲ್ಲ ಅದನ್ನು ಭಾಳ ಸರಿಯಾಗಿ ಗಮನಿಸಬೇಕು. ಸೊ ಆವಾಗ ನಮಗೆ ಅರ್ಥ ಆಗತ್ತೆ. ಆ್ಯಕ್ಚುಲಿ ಇದರಿಂದ ನಾವು ಅಂಥ ಪರಿ ಏನು ತಿಳ್ಕೊಳ್ಳೋದು ಆಗೋದಿಲ್ಲ, ಬರೀ ಅದ್ರ ಮೇಲ್ಗಡೆ ಇಡ್ತೇವೆ, ಅದು ತೂಕ ಸಿಗತ್ತೆ. ಬಟ್ ವಿ ಕ್ಯಾನ್ ಲರ್ನ್ ಮೆನಿ ಥಿಂಗ್ ಫ್ರಮ್ ದಿಸ್. ಇದರಿಂದ ನಾವು ಭಾಳಷ್ಟು ಕಲ್ಕೋಬೋದು. ಓಕೆ, ಸರಿ, ಇದು ಸಹಿತ ಮೆಜರ್ಮೆಂಟ್ ಮಾಡುವಂತಹ ಡಿವೈಸಸ್. ಈ ಕಡೆ ನೀವು ನೋಡ್ತಾ ಇದ್ದಿರಲ್ಲ, ದ್ಯಾಟ್ ಒನ್ ಇಸ್ ಥರ್ಮೋಮೀಟರ್, ಡಿಗ್ರಿ ಸೆಂಟಿಗ್ರೇಡ್ ಅಂತ ಇದೆ. ಓಕೆ, ಆಮೇಲೆ ಈ ಕಡೆ ಒಂದು 2 ವೈರ್ ಇದೆ. ಇದು ಎಲ್ಲೋ ಕಾಣಿಸ್ತಾ ಇದೆಯಲ್ಲ, 1 ಪಾಯಿಂಟ್ ಅಂತ ಏನೋ ಕಾಣಿಸ್ತಾ ಇದೆಯಲ್ಲ. ಸೊ ದ್ಯಾಟ್ ಒನ್ ಈಸ್ ಡಿಜಿಟಲ್ ಮಲ್ಟಿಮೀಟರ್. ಓಕೆ, ಮಲ್ಟಿ ಮೀನ್ಸ್ ಮೆನಿ ಫಂಕ್ಷನ್ಸ್. ವಿ ಕ್ಯಾನ್ ಮೆಜರ್ electric current, electric potential, resistance, capacitance, etc. ಓಕೆ, ಸೊ ಇಲ್ಲೇ ಮೆಜರಿಂಗ್ ಟೇಪ್ ಇದೆ. ಈ ಕಡೆ ಒಂದು ಬ್ಲ್ಯಾಕ್ ಕಾಣಿಸ್ತಾ ಇದೆಯಲ್ಲ, ಸ್ಟೋನ್ ಕಲ್ಲು, ಅದ್ರ ಮೇಲ್ಗಡೆ 1 kg ಅಂತ ಇದೆ ನೋಡಿರಿ. ಅವಕ್ಕೆ ಸ್ಟ್ಯಾಂಡರ್ಡ್ ವೇಟ್ಸ್ ಅಂತಲೂ ಕರೀತಾರೆ. ಇವೆಲ್ಲ ಕಾಮನ್ಲಿ ನೀವು ನೋಡಿದ್ದೀರಿ ಮೊದಲೆಲ್ಲ ಅಲ್ಲ? ಓಕೆ, ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೇವೆ ಅಂತ ನಿಮಗೆ ಅನಿಸ್ಬೋದು ಅಲ್ಲ? ಓಕೆ, so now the title is Units and Measurement.
The name of the topic itself is units and measurement. ಮೆಜರ್ಮೆಂಟ್ ಅಳತೆ ಮಾಡೋದು. ಮೆಜರ್ಮೆಂಟ್ ಮಾಡೋದು ಅಂದ್ರೆ ಏನು, ಅಳತೆ ಮಾಡೋದು ಅಂದರೆ ಏನು ಅಂದಾಗ ಸ್ವಲ್ಪ ಕನ್ಫ್ಯೂಷನ್ ಅನಿಸ್ಬೋದು. ಸಿಂಪಲ್ ಇದೆ, ಕಾಮನ್ ಇದೆ. ಮೆಜರ್ಮೆಂಟ್ ಮಾಡೋ ಅಂದ ತಕ್ಷಣ ಮಾಡ್ತೇವೆ, ಆದರೆ ಮೆಜರ್ಮೆಂಟ್ ಅಂದರೆ ಏನು ಅನ್ನೋದು ಹೇಳೋದು ಸ್ವಲ್ಪ ಕಠಿಣ ಅನ್ಸತ್ತಲ್ಲ. ಓನ್ಲಿ ವೆರಿ ಸಿಂಪಲ್. ಮೆಜರ್ಮೆಂಟ್ ಮಾಡೋದು ಅಂದರೆ ಏನು, ನೀವು ಏನು ಮಾಡ್ತಿರಲ್ಲ ಅದನ್ನೇ ಹೇಳೋದು. ದ್ಯಾಟ್ ಒನ್ ಇಸ್ ದ ಮೆಜರ್ಮೆಂಟ್. ಓಕೆ. ಸೊ ಹಾಗಾದರೆ ನಾವು ಮೆಜರ್ಮೆಂಟ್ ಮಾಡೋದು ಅಂದ್ರೆ ಕಂಪೇರ್ ಮಾಡ್ತೀವಿ. ಈಗಾಗಲೇ ತಕ್ಕಡೆ ಬಗ್ಗೆ ಹೇಳಿದೆ. ಬ್ಯಾಲೆನ್ಸ್ದಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಕಡೆ ಸ್ಟ್ಯಾಂಡರ್ಡ್ ವೇಟ್ಸ್ ಹಾಕಿ ಇನ್ನೊಂದು ಕಡೆಗೆ ನಾವು ಏನನ್ನು ಅಳತೆ ಮಾಡಬೇಕಾಗಿದೆಯಲ್ಲ, ದ್ಯಾಟ್ ಥಿಂಗ್ಸ್ ಯು ಹ್ಯಾವ್ ಟು ಪುಟ್ ಇನ್ ದಿ second pan and go on increasing the standard weights in one pan, and if that needle comes to middle, so means both pans are parallel, okay, equal or on same level, then we can say whatever may be the standard weights in pans, no, so that's equal to the weight of that object. ಓಕೆ. ಸೊ ಈ ರೀತಿ ಏನೋ ಹೇಳ್ತಿರ್ತೀವಿ. ಓಕೆ, ಲೇಟರ್ ವಿ ಕ್ಯಾನ್ ಡಿಸ್ಕಸ್ ವಾಟ್ ಇಸ್ ದಟ್ ವೇಟ್ ಆ್ಯಂಡ್ ಮಾಸ್. ಓಕೆ, ಈಗ ರಫ್ಲಿ ತೂಕ ಅಳತೆ ಮಾಡ್ತಾಯಿದ್ದೀವಿ ಅಷ್ಟೇ ತಿಳ್ಕೊಳ್ಳೋಣ. ಇಲ್ಲ ಒಂದೇ ಸಲ ಕನ್ಫ್ಯೂಷನ್ ಬೇಡ. ಓಕೆ. ಸೊ ದ ನೇಮ್ ಆಫ್ ದ ಟಾಪಿಕ್ ಈಸ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್. ಓಕೆ. ಸೊ ದೆನ್ ಕಮ್ ಟು ದ term physical quantity. In physics, we come across with measurement of large number of physical quantities such as length, mass, velocity, force, temperature, etc. Physics start ಆದಾಗ ಅಳತೆ ಮಾಡೋದು ವೆರಿ ಕಾಮನ್. ಮೆಜರ್ಮೆಂಟ್ ಇಸ್ ವೆರಿ ಕಾಮನ್, ಆ್ಯಂಡ್ ವಿದೌಟ್ ಮೆಜರ್ಮೆಂಟ್ it is meaningless in physics. Remember, hence the quantities that can be measured and expressed in terms of numbers, so those quantities are itself called as physical quantities. So come to the next definition. Physical quantity. A physical quantity is one which is measurable and can be expressed in terms of numbers. Physical quantities can be classified into two types. ಯಾವುದನ್ನು ಅಳತೆ ಮಾಡಿ ನಂಬರ್ದಲ್ಲಿ ಹೇಳಲಿಕ್ಕಾಗತ್ತೆ ಅಲ್ಲ, ದ್ಯಾಟ್ ಒನ್ ಇಸ್ ದ ಫಿಸಿಕಲ್ ಕ್ವಾಂಟಿಟಿ. ಹಾಗಾದರೆ ಇಲ್ಲಿ ಫಿಸಿಕಲ್ ಕ್ವಾಂಟಿಟಿದಲ್ಲಿ ಎರಡು ಟೈಪ್ಸ್ ಇದೆ. ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, ಎರಡನೇದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಓಕೆ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಆರ್ ಬೇಸ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಏನಿದು? ಯಾವುದನ್ನು ನಾವು ನೇರವಾಗಿ ಅಳತೆ ಹೇಳ್ತೇವಲ್ಲ, ಅದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ದೆನ್ ವಾಟ್ ಈಸ್ ದಿಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ? ಕೆಲವೊಂದನ್ನು ನಾವು ನೇರವಾಗಿ ಅಳತೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವು ಡಿರೈವ್ಡ್ ಕ್ವಾಂಟಿಟಿ. ಮೀನ್ಸ್ ವಿ ಕ್ಯಾನ್ ಡಿರೈವ್ ಫ್ರಮ್ fundamental quantities. Okay. So ಹಾಗಾದರೆ fundamental physical quantities are those which can be expressed independently. For example, length ಇಂಡಿಪೆಂಡೆಂಟ್ ಆಗಿ ಅಳತೆ ಮಾಡಬಹುದು. ನೀವು ಒಂದು ಟೇಪ್ ತಗೊಂಡು ಲೆಂತ್ ಅಳತೆ ಮಾಡ್ತಾಯಿದ್ದೀರಿ ಅಂದರೆ ಅದರ ತೂಕ ನಿಮಗೆ ಸಂಬಂಧ ಬರೋದಿಲ್ಲ, ಟೈಮ್ ಸಂಬಂಧ ಬರೋದಿಲ್ಲ, ಟೆಂಪ್ರೇಚರ್ ಸಂಬಂಧ ಬರೋದಿಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಅದರ್ ಕ್ವಾಂಟಿಟೀಸ್. ಸೊ ಅದೇ ರೀತಿ ಮಾಸ್ ಆಗಲಿ, ಟೈಮ್ ಆಗಲಿ, ಟೆಂಪ್ರೇಚರ್ ಆಗಲಿ. ಓಕೆ. ಸೊ ದೀಸ್ ಆರ್ ದ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ದೆನ್ ವಾಟ್ ಅಬೌಟ್ ದಿಸ್ ಡಿರೈವ್ಡ್
physical quantities. So derived physical quantities are those which can be expressed in terms of fundamental physical quantities. ಅರ್ಥ ಆಯ್ತಾ? ಆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿದಿಂದ ಡಿರೈವ್ ಮಾಡಿರುವಂತಹ ಕ್ವಾಂಟಿಟೀಸ ಯಾವುವು? ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಫಾರ್ ಎಕ್ಸಾಂಪಲ್ ಏರಿಯಾ, ವಿಸ್ತೀರ್ಣ ತೆಗಿತೀರಿ, ಹಾಗೆ we are measuring length and breadth and multiplying length and breadth, so we'll get area. Similarly volume ಹೆಂಗೆ ತೆಗಿತೀರಿ? ಗಾತ್ರವನ್ನು ಹೆಂಗೆ ಅಳಿತೀರಿ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಅರ್ಥ ಆಯ್ತಾ? ಸೊ ಅದೇ ರೀತಿ ಡೆನ್ಸಿಟಿ, ಸಾಂದ್ರತೆ ಅಂತಿರಲ್ಲ ಅದು, ಮಾಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್. ಅಂದರೆ ನಾವು ಡೆನ್ಸಿಟಿ ಅಳಿಬೇಕಾದ್ರೆ ಮಾಸ್ ತಗೋಬೇಕು, ವ್ಯಾಲ್ಯೂಮನ್ನು ಮೊದಲು ಕಂಡಿಡ್ಕೋಬೇಕು. ಅಂದರೆ ಏನು? ಲೆಂತು, ಬ್ರೆಡ್ತು, ಹೈಟು ಮೂರು ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂಮನ್ನು ತೆಗಿಬೇಕು. ಆಮೇಲೆ ಮಾಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಅಂತ ಮಾಡಿದಾಗ ನಮಗೇನು ಸಿಗತ್ತೆ? ಡೆನ್ಸಿಟಿ ಸಿಗತ್ತೆ. ಅದೇ ರೀತಿ ವೆಲಾಸಿಟಿ, ಲೆಂತ್ ಬೈ ಟೈಮ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಪಾನ್ ಟೈಮ್ ಅಂತ ಕರಿತೀವಿ. ಅದೇ ರೀತಿ ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತೀವಿ. ಅಂದರೆ ಡಿಸ್ಟೆನ್ಸ್ ಅಳಿಬೇಕು, ಟೈಮ್ ಅಳಿಬೇಕು, ಅವೆರಡು ಥರದ್ದು ರೇಷಿಯೋ ತೊಗೋಬೇಕು. ಆವಾಗ ನಮಗೇನು ಸಿಗತ್ತೆ? ಸ್ಪೀಡ್ ಸಿಗತ್ತೆ. ಸೊ ಈ ರೀತಿ ಇರುವಂಥ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ are those which can be expressed in terms of fundamental physical quantities. Here we can observe here length, time are fundamental quantities, and we can derive velocity as length upon time. Cleared? Okay. Then come to the term measurement. Actually measurement means we have already discussed. Okay, measurement of a physical quantity is the process of comparison of that physical quantity with some standard of reference. ತೂಕ ಅಳತೆ ಮಾಡೋ ಮುಂದೆ ಹೇಳಿದೆ, ತೂಕ ಹೆಂಗೆ ಅಳತೆ ಮಾಡ್ತೇವೆ? ಒಂದು ಕಡೆಗೆ ಸ್ಟ್ಯಾಂಡರ್ಡ್ ವೇಟ್ಸ್ ಹಾಕ್ತೇವೆ, ಇನ್ನೊಂದು ಕಡೆಗೆ ಆಬ್ಜೆಕ್ಟನ್ನು ಇಡ್ತೇವೆ. ಬ್ಯಾಲೆನ್ಸ್ ಮಾಡಿದಾಗ ಆ ಸ್ಟ್ಯಾಂಡರ್ಡ್ ವೇಟ್ಸ್ ಎಷ್ಟಿರುತ್ತಲ್ಲ ಅದಕ್ಕೆ ಇದರ ವೇಟು ಸಮ ಅಂತ ಏನು ಹೇಳ್ತೇವಲ್ಲ, ದಟ್ ಪ್ರೋಸೆಸ್ಸು ಅದೇ ಮೆಜರ್ಮೆಂಟ್. ಆಮೇಲೆ ಅಳತೆ ಮಾಡೋ ಮುಂದೆ ಕೆಲವೊಂದು ಸಂಖ್ಯೆಗಳು ನಮಗೆ ಸಿಗತ್ತೆ. ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಆಬ್ಜೆಕ್ಟನ್ನು, ಒಂದು ಮೆಟಲ್ ಪೀಸನ್ನು ಅಳತೆ ಮಾಡೋ ಮುಂದೆ ಹೇಳ್ತೀವಿ 425 ಗ್ರಾಮು. ಈ 425 425 ಗ್ರಾಮ್ ಅಂತ ಏನು ಹೇಳ್ತೇವಲ್ಲ, ಯಾಕಂದರೆ ಗ್ರಾಮ್ ಅಂತ ನಮಗೆ ಆ ಒಂದು ಮೆಜರ್ಮೆಂಟ್ ಮಾಡೋದ್ರಿಂದ ಸಿಗ್ತಾ ಇದ್ದರೆ, ಸೊ ದಟ್ 425 ದಟ್ ನ್ಯೂಮೆರಿಕಲ್ ವ್ಯಾಲ್ಯೂ ಈಸ್ ಕಾಲ್ಡ್ ಮ್ಯಾಗ್ನಿಟ್ಯೂಡ್. ಇನ್ನು ಈ ಕಡೆ ಬರ್ತಾ ಇದೆಯಲ್ಲ ಗ್ರಾಮ್ ಅಂತ ಏನು ಹೇಳಕತ್ತೇವಲ್ಲ, ಅದೇ ಯೂನಿಟ್. ಅಂದರೆ ನಾವು ಎತ್ತರ ಜೊತೆಗೆ ಕಂಪೇರ್ ಮಾಡಾಕತ್ತೇವಿ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಮೆಜರ್ ದ ಲೆಂತ್ ಆಫ್ ದ ಪೆನ್, ಒಂದು ಪೆನ್ನನ್ನು ಅಥವಾ ಒಂದು ಪೆನ್ಸಿಲನ್ನು ಲೆಂತ್ ಅಳತೆ ಮಾಡಲಿಕ್ಕೆ ಹೋದ್ರಿ ಅಂದರೆ ಬೇರೆ ಬೇರೆ ಸ್ಟೂಡೆಂಟ್ಸು ಬೇರೆ ಬೇರೆ ರೀತಿ ಅಳತೆ ಮಾಡ್ಬೋದು. ಅಳತೆ ಮಾಡಲಿಕ್ಕೆ ನೀವು ಇಂಚ್ ಸ್ಕೇಲನ್ನು ತಗೊಂಡಾಗ ಯುವರ್ ರಿಸಲ್ಟ್ ಈಸ್ ಇನ್ ಇಂಚ್. ಸಮ್ ಸ್ಟೂಡೆಂಟ್ಸು ಸೆಂಟಿಮೀಟರ್ ಸ್ಕೇಲ್ ತಗೊಂಡು ಸೆಂಟಿಮೀಟರ್ದಲ್ಲಿ ಹೇಳ್ತೀರಿ. ಓಕೆ, ಸಮ್ ಸ್ಟೂಡೆಂಟ್ಸ್ ಮಿಲಿಮೀಟರ್ದಲ್ಲಿ ಹೇಳ್ಬೋದು. ಓಕೆ, ಸೊ ನಾವು ಎತ್ತರ ಜೊತೆಗೆ ಕಂಪ್ಯಾರಿಸನ್ ಮಾಡ್ತೇವಲ್ಲ, ಅದೇ ನಮಗೆ ಯೂನಿಟ್ ಅಂತ ಸಿಕ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಹಾಗಿದ್ರೆ ಯೂನಿಟ್ ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ ಯೂಸ್ಡ್ ಫಾರ್ ದಿ ಮೆಜರ್ಮೆಂಟ್ ಆಫ್ ಫಿಸಿಕಲ್ ಕ್ವಾಂಟಿಟಿ. ನ್ಯೂಮೆರಿಕಲ್ ವ್ಯಾಲ್ಯೂ ವಿಚ್ ಎಕ್ಸ್ಪ್ರೆಸ್ ದಿ ನಂಬರ್ ಆಫ್ ಯೂನಿಟ್ಸ್ contained in that quantity. ಫಾರ್ ಎಕ್ಸಾಂಪಲ್, ನೀವು 5 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದೀರಿ ಅಂದರೆ ಸೆಂಟಿಮೀಟರ್ ಅನ್ನೋದು ಯೂನಿಟ್ ಆಗತ್ತೆ, ಆ್ಯಂಡ್ ದಟ್ ನಂಬರ್ 5
ಏನನ್ನು ಹೇಳ್ತಾ ಇರತ್ತೆ, 1 ಸೆಂಟಿಮೀಟ್ರ್ ಎಷ್ಟಿದೆಯಲ್ಲ ಅದ್ರ 5 ಟೈಮ್ಸ್ ಇದಿದೆ ಅನ್ನೋದನ್ನು ಹೇಳ್ತಾ ಇರತ್ತೆ. ಅರ್ಥ ಆಯ್ತಾ? ಯು ಟೇಕ್ ಅನದರ್ ಎಕ್ಸಾಂಪಲ್, ಲೆಂತ್ ಆಫ್ ದ ರಾಡ್ ಈಸ್ 5 ಮೀಟರ್, ಇಟ್ ಮೀನ್ಸ್ ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್ ಆ್ಯಂಡ್ ಲೆಂತ್ ಆಫ್ ರಾಡ್ ಈಸ್ 5 ಟೈಮ್ಸ್ ಬಿಗ್ಗರ್ ದ್ಯಾನ್ ಮೀಟರ್. 1 ಮೀಟರ್ ಅಂದರೆ ಎಷ್ಟಿರುತ್ತೆ ಅಲ್ಲ, 1 ಮೀಟರ್ ಅಂದರೆ ಎಷ್ಟಿರುತ್ತೆ ಅಲ್ಲ ಅದ್ರದ್ದು 5 ಟೈಮ್ಸ್ ಇದೆ ಅಂತ ಇದು ಹೇಳುತ್ತೆ. ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇಟ್ ಈಸ್ ಆ್ಯಂಡ್ ವೆರಿ ಎಸೆನ್ಸಿಯಲ್, ವೆರಿ ಬೇಸಿಕ್ ಒನ್. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಓಕೆ, ನಾವು ಪುನಃ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಈ ರಿಮೈನಿಂಗ್ ಟರ್ಮ್ಸ್ಗಳನ್ನು ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.